ಹಾಯ್ ಎಲ್ರಿಗೂ ನಮಸ್ಕಾರ. ರೂಪಾ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಈಸಿಯಾಗಿ ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ ಒಂದು 15 ನಿಮಿಷ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಈ ಥರ ಚಕ್ಲಿನ ಮಾಡ್ಕೋಬೋದು. ಬನ್ನಿ ತಡ ಮಾಡದೆ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಚಕ್ಲಿ ಮಾಡ್ಕೊಳ್ಳೋಕ್ಕೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ನಯಸ್ಸಾಗಿ ಪೌಡರ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಯಸ್ಸಾಗಿರಬೇಕು, ಆ ಥರ ಪೌಡರ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಅಗಲ ಇರೋ ಪಾತ್ರೆಗೆ ಜರಡಿನ ಇಟ್ಕೊಂಡು 1 ಕಪ್ ಹುರ್ಗಡ್ಲೆಗೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಪೂರ್ತಿಯಾಗಿ ಜರಡಿ ಮಾಡಿಟ್ಕೋಬೇಕು. ಇದಕ್ಕೆ ಮೊದಲೇ ಏನು ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು 1 ಗಂಟಿಲ್ದಿರೋ ಹಾಗೆ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ 2 ಹಿಟ್ಟನ್ನು ಪೂರ್ತಿಯಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಳ್ಳು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನು ಅಂದರೆ ಓಂಕಾಳು ಅಂತಾರಲ್ಲ ಅದು, 1/4 ಟೀ ಸ್ಪೂನ್ ಆಗೋಷ್ಟು ಇಂಗು, 3 ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಸೇರಿಸ್ಕೊತಾ ಇದ್ದೀನಿ. ಹಿಟ್ಟಿಗೆ ಸೇರಿಸಿದಾಗ ಈ ಥರ ನೊರೆ ಬರಬೇಕು, ಆ ಥರ ಎಣ್ಣೆನ ಕಾಯಿಸಿರಬೇಕು. ಇವಾಗ 1 ಸ್ಪೂನಿಂದ ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಪ್ರತಿಯೊಂದು ಹಿಟ್ಟಿಗೂ ಆ ಎಣ್ಣೆ ಮಿಕ್ಸ್ ಆಗಬೇಕು, ಆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಈ ಥರ ಕೈಯಿಂದ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಮತ್ತು ನಾವು ಅದನ್ನು ಒಡೆದ್ರೆ ಅದೇ ಹಿಟ್ಟು ಕನ್ಸಿಸ್ಟೆನ್ಸಿಗೆ ಬರಬೇಕು, ಆವಾಗ ಪರ್ಫೆಕ್ಟಾಗಿರುತ್ತೆ. ಇವಾಗ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಖಾರ ಪುಡಿನ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಹದವಾಗಿ ನಾವು ಕಲಿಸ್ಕೋಬೇಕು. ಪೂರ ಬೆಚ್ಚಗಿರೋ ನೀರನ್ನ ಸೇರಿಸ್ಕೋಬಾರ್ದು, ಸ್ವಲ್ಪ ಕೈಯಲ್ಲಿ ಮುಟ್ಟಂಗಿರಬೇಕು, ಆ ಥರ ಬೆಚ್ಚಗಿರೋ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗೇ ಮಿತ್ಕೋತಾ ಇದ್ದೀನಿ ನಾನು. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಒಂದೇ ಸತಿ ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆನೂ ಕಾಯಿಸಿ ಹಾಕೋಬೋದು. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು ಹಿಟ್ಟನ್ನ. ಸ್ವಲ್ಪ ಹಿಟ್ಟನ್ನ ತಗೊಂಡು ಚಕ್ಲಿ ಒಳ್ಳಿಗೆ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಪ್ಲೇಟ್ನ ಇಟ್ಕೊಂಡು ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಮೇಲೆ ಅಥವಾ ದೊಡ್ಡ ಪ್ಲೇಟಲ್ಲಿ ಸುಮಾರು ಚಕ್ಲಿನ ಒತ್ಕೋಬೋದು. ಆದರೆ ನಾನು ತೆಗಿಯೋಕ್ಕೆಲ್ಲ ಈಸಿ ಆಗುತ್ತೆ ಎಣ್ಣೆಗೆ ಬಿಡುವಾಗ ಅಂತೇಳಿ ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ಇವಾಗ ಅದೇ ಥರ ಇನ್ನೊಂದನ್ನ ಮಾಡ್ಕೋತಾ ಇದ್ದೀನಿ. ನಾವು ಈ ಥರ ಮಾಡ್ಕೋಬೇಕಾದ್ರೆ ಎಲ್ಲೂ ಕಟ್ಟಾಗಲ್ಲ. ಈ ಹದದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಇದೇ ಥರ ಚಕ್ಲಿ ಬರ್ತವೆ. ಇವಾಗ ನೋಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಇದೇ ಥರ ಒತ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಇಲ್ಲಿ ನೋಡಿ, ಒಂದು ಚಕ್ಲಿನ ಬಿಟ್ಟರೆ ಈ ಥರ ನೊರೆ ಬರಬೇಕು, ಅಷ್ಟು ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ. ನಾನು ಮೊದಲೇ ಒಂದು 2 ಚಕ್ಲಿನ ಬಿಟ್ಟು ನೋಡಿದ್ದೆ, ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ನಾವು ಮೊದಲು ಚೆಕ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಮಗ್ಚ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚಕ್ಲಿನೂ ಬೇಯಿಸ್ಕೋಬೇಕು. ಚಕ್ಲಿ ಯಾಕೆ ಗಟ್ಟಿಗೆ ಆಗ್ತವೆ ಅಂತಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿರಲ್ಲ ಅಥವಾ ಹಿಟ್ಟನ್ನ ಚೆನ್ನಾಗಿ ಕಲಸಿರಲ್ಲ. ಇವಾಗ ನೋಡ್ತಿರ್ಬೋದು ಎಲ್ಲ ಚಕ್ಲಿನೂ ಚೆನ್ನಾಗಿ ಬೆಂದಿದೆ. ಈ ಕಲರ್ ಬಂದಾಗ ಎಲ್ಲ ಚಕ್ಲಿನೂ ಆಚೆ ತೆಗಿತಾ ಇದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಇನ್ನೊಂದು ಸತಿ ಚಕ್ಲಿನ ಬಿಟ್ಕೋತಾ ಇದ್ದೀನಿ. ಎಣ್ಣೆ ನೋಡಿ ಅದೇ ಹದದಲ್ಲಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಯಾವುದು ಚಕ್ಲಿ ಸೀದೋಗಲ್ಲ ಅಥವಾ ಒಳಗಡೆ ಬೆಂದಿಲ್ಲ ಆ ಥರ ಏನೂ ಆಗಲ್ಲ. ಇವಾಗ ಬಾಣಲಿಗೆ ಎಷ್ಟು ಇಡ್ಸುತ್ತೆ ಅಷ್ಟು ಚಕ್ಲಿನ ಹಾಕೋತಾ ಇದ್ದೀನಿ. ಆದಷ್ಟು ಅಗಲ ಇರೋ ಬಾಣಲಿನ ತೊಗೊಳ್ಳಿ, ಜಾಸ್ತಿ ಚಕ್ಲಿ ಹಾಕೋಬೋದು. ಇವಾಗ ಅರ್ಧ ಭಾಗ ಬೆಂದಿದೆ, ಇನ್ನೊಂದು ಕಡೆ ಮಗ್ಚ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ನೊರೆ ಕಡಿಮೆ ಆಗಬೇಕು, ಆವಾಗ ನಾವು ಚಕ್ಲಿನ ಆಚೆ ತಗೋಬೇಕು. ಇವಾಗ ನೋಡಿ ಪೂರ್ತಿಯಾಗಿ ನೊರೆ ಎಲ್ಲ ಕಡಿಮೆ ಆಗಿದೆ ಮತ್ತು ಚಕ್ಲಿ ಎಲ್ಲ ಕಲರ್ ಬಂದಿದೆ. ಇವಾಗ ಎಲ್ಲ ಚಕ್ಲಿನೂ ಆಚೆ ತೆಗಿತಾ ಇದ್ದೀನಿ. ಆಚೆ ತೆಗ್ದಾದ್ಮೇಲೆ ಇನ್ನೂ ಸ್ವಲ್ಪ ಕಲರ್ ಆಗುತ್ತೆ, ಅದಕ್ಕೆ ನಾನು ಇಷ್ಟು ಕಲರ್ ಇರಬೇಕಾದ್ರೇ ಆಚೆ ತೆಗಿತಾ ಇದ್ದೀನಿ. ಎಲ್ಲ ಚಕ್ಲಿನೂ ಅದೇ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಒಂದು ಸತಿ ಚಕ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.